ಇವತ್ತು ಚಿಕನ್ ಡೀಪ್ ಫ್ರೈ ಹೆಂಗೆ ಮಾಡೋದು ನೋಡೋಣ. ಅದಕ್ಕೆ ಅರ್ಧ ಕೆಜಿ ಚಿಕನ್ ಚೆನ್ನಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ. ಇದು ಚಿಕನ್ ಡೀಪ್ ಫ್ರೈ ಏನು ಮಸಾಲೆ ತಗೊಳ್ಳೋಣ ನೋಡೋಣ. ಅರಿಶಿನ ಪುಡಿ ಅರ್ಧ ಸ್ಪೂನು, ಗರಂ ಮಸಾಲ, ಖಾರದ ಪುಡಿ, ಇದು ಕಾಶ್ಮೀರಿ ಖಾರದ ಪುಡಿ ಒಂಚೂರು ಎತ್ಕೊಂಡಿದ್ದೀನಿ, ಧನಿಯಾ ಪೌಡ್ರು, ಇದು ಚಿಕನ್ ಮಸಾಲ, ಪೆಪ್ಪರ್ ಒಂಚೂರು ಎತ್ಕೊಂಡಿದ್ದೀನಿ, ಲೆಮನ್ ಅರ್ಧ ಸ್ಪೂನು, ಕರ್ಡ್ ಒಂಚೂರು ಎತ್ಕೊಂಡಿದ್ದೀನಿ, ಉಪ್ಪು, ಗಾರ್ಲಿಕ್ ಜಿಂಜರ್ ಪೇಸ್ಟು. ಎಲ್ಲ ಮಸಾಲೆಗಳೆಲ್ಲ ಇವಾಗ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಚಿಕನಲ್ಲಿ ಲೆಮನ್ ಹಾಕೊಂಡ್ಬಿಡ್ತೀನಿ, ಕರ್ಡು, ಗಾರ್ಲಿಕ್ ಜಿಂಜರ್ ಪೇಸ್ಟು, ಬೇಕಾಗಿದ್ದು ಉಪ್ಪು ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಬಿಡ್ಬೇಕು. ಚಿಕನ್ ಫ್ರೈಗೋಸ್ಕರ ಒಂದು ಫ್ರೆಶ್ ಮಸಾಲ ನೋಡ್ಕೊಳ್ಳೋಣ. 2 ಪಟ್ಟೆ ಗ್ರಾಮ್ ಎತ್ಕೊಂಡಿದ್ದೀನಿ, ಪೆಪ್ಪರ್ ಒಂಚೂರು, 2 ಒಣಗಿದ ಮೆಣಸಿನ್ಕಾಯಿ, ಧನಿಯಾ, ಜೀರಿಗೆ ಒಂದು ಸ್ಪೂನ್ ಎತ್ಕೊಂಡಿದ್ದೀನಿ, 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಸಾಲ ಸ್ವಲ್ಪ ಫ್ರೈ ಮಾಡಿ ಎತ್ಕೊಂಡ್ಬಿಡೋಣ. ಸ್ವಲ್ಪ ಬ್ಲ್ಯಾಕ್ ಆಗುತ್ತಂಗ, ಸ್ವಲ್ಪ ಡ್ರೈ ಬ್ಲ್ಯಾಕ್ ಆಗುತ್ತಂಗ ಮಾಡಬೇಕು. ಆ ಮಸಾಲೆ ಜೊತೆಲಿ ಈರುಳ್ಳಿನೂ ಫ್ರೈ ಮಾಡಿ ಎತ್ಕೊಂಡ್ಬಿಡೋಣ. ಸ್ವಲ್ಪ ಚೆನ್ನಾಗಿ ಡೀಪ್ ಫ್ರೈ ಆಗೋದಂಗೆ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿನ ಇಷ್ಟು ಬ್ರೌನ್ ಆಗೋತಂಗ ಫ್ರೈ ಮಾಡಿ ಎತ್ಕೊಳ್ಬೇಕು. ಫ್ರೈ ಮಾಡಿರೋ ಮಸಾಲೆ ಜೊತೆಲಿ ಸ್ವಲ್ಪ ನೀರು ಹಾಕಿ ರುಬ್ಕೊಂಡ್ಬಿಡೋಣ. ಮಸಾಲೆ ರೆಡಿ. ಚಿಕನ್ನ ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟಿದ್ದೀವಿ. ಇವಾಗ ಅದನ್ನ ಎತ್ತು ಡೀಪ್ ಫ್ರೈ ಮಾಡ್ಕೊಂಡ್ಬಿಡೋಣ. ಎಣ್ಣೆ ಚೆನ್ನಾಗಿ ಕಾಯ್ದಿದೆ. ಚೆನ್ನಾಗಿ ಡೀಪ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಚಿಕನ್ ಇಷ್ಟು ಚೆನ್ನಾಗಿ ಡೀಪಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ಬೇಕು. ಚಿಕನ್ ಚೆನ್ನಾಗಿ ಡೀಪಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಚಿಕನ್ ಫ್ರೈ ಮಸಾಲ ಒಂದು ನೋಡ್ಕೊಂಡ್ಬಿಡೋಣ. ಅರ್ಧ ಸ್ಪೂನ್ ಜೀರಿಗೆ ಎತ್ಕೊಂಡಿದ್ದೀನಿ, 2 ಒಣಗಿದ ಮೆಣಸಿನ್ಕಾಯಿ, ಕರಿವೇಪಾಕು ಒಂಚೂರು, ಬೆಳ್ಳುಳ್ಳಿ ಒಂದು 4-5 ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಈರುಳ್ಳಿ 1 ಕಪ್ಪು, ಗಾರ್ಲಿಕ್ ಜಿಂಜರ್ ಪೇಸ್ಟ್. ನೋಡಿರೋ ಮಸಾಲೆನ ಇವಾಗ ಒಗ್ಗರಣೆ ಹಾಕೊಂಡ್ಬಿಡೋಣ. ಗಾರ್ಲಿಕ್ ಜಿಂಜರ್ ಪೇಸ್ಟ್ ಹಾಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆಗಿದೆ. ರುಬ್ಬಿರೋ ಮಸಾಲೆನ ಅದ್ರ ಜೊತೆಲಿ ಆ್ಯಡ್ ಮಾಡ್ಕೊಂಡ್ಬಿಡೋಣ. ಕುದೀತಾ ಇದೆ. ಇವಾಗ ಅದ್ರ ಜೊತೆಲಿ ಚಿಕನ್ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮಸಾಲೆ ಜೊತೆಲಿ ಚಿಕನ್ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡೋಣ. ಡೀಪ್ ಫ್ರೈ ಚಿಕನ್ ರೆಡಿಯಾಗಿದೆ. ಇದು ಪಲಾವ್ ಜೊತೆಲಿ, ಚಪಾತಿ ಜೊತೆಲಿ ತಿಂದರೆ ಚೆನ್ನಾಗಿರ್ತದೆ. ಮನೇಲಿ ಒಂದು ಟೈಮ್ ಟ್ರೈ ಮಾಡಿ ನೋಡಿ. ನಿಮ್ಗೆ ಇಡ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.